ಕ್ಲಚ್ ಬಿಟ್ಬಿಡಿ, ಫುಲ್ ಬಿಡಿ. ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ಮತ್ತೊಂದು ರೈಡ್ಗೆ ಹೋಗ್ತಾ ಇದ್ದೀವಿ. ಸ್ಯಾಟರ್ಡೆ. ಇವತ್ತು ಒಂದಿಬ್ಬರು 3 ಜನ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಇದು ಸೋಲೋ ರೈಡ್ ಅಲ್ಲ. ಸೊ ನಾವು ಹೋಗ್ತಿರೋದು ಈ ಸಲ ಮತ್ತೆ ರಾಮನಗರದ ಕಡೆಗೇನೆ ಲಕ್ಷ್ಮೀನಾರಾಯಣ ಬೆಟ್ಟ ಅಂತ. ಮಿಕ್ಸ್ಡ್ ಇದೆ, ಇಲ್ಲಿ ಆಫ್ ರೋಡ್ ಇದೆ, ಫುಲ್ಲು ಊರ ಒಳಗಡೆ ಹೋಗೋ ರೋಡ್ಗಳಿದೆ. ಚೆನ್ನಾಗಿದೆ ಅಂತ ಹೇಳಿದ್ದೀನಿ. ಮಾಡೋದು ಡೆಕೆತ್ಲಾನ್ ಹತ್ರ ಶೂಟಿಂಗ್ ಪಾಯಿಂಟ್ ಇದೆ. ಈ ರೈಡು ಒಂದಿಬ್ಬರು ಸೂಪ್ರಿ ಜೊತೆ ಮಾಡ್ತಾಯಿದ್ವಿ. ಆಡಿಯೋ ಕರೆಕ್ಟಾಗಿ ಬರ್ತಿದ್ಯಾ ಗೊತ್ತಿಲ್ಲ, ರಿಕಾರ್ಡ್ ಆಗ್ತಿದ್ಯಾ ಅನ್ನೋದೇ ಗೊತ್ತಿಲ್ಲ. ಸ್ವಲ್ಪ ಲೇಟ್ ಆಗಿದೆ. ಅರ್ಜೆಂಟ್ ಅಂತ ಹೇಳ್ತಾಯಿದ್ವಿ. ಬೆಳಿಗ್ಗೆ 6:30ವರೆಗೂ ಟ್ರಾಫಿಕ್ ಇದೆ. ಇವಾಗಿರೋ ನಮ್ಮ ಮೀಟಪ್ ಪಾಯಿಂಟ್ ಬಂದ್ಬಿಟ್ಟು ಡೆಕೆತ್ಲಾನ್, ಮೈಸೂರು ರೋಡ್ ಡೆಕೆತ್ಲಾನ್ ಹತ್ರ ಇದೆ. ಅಲ್ಲಿ ಎಲ್ಲರೂ 6:30ಗೆ ಬನ್ನಿ ಅಂತ ಹೇಳಿದರು. ಒಂದು 10 ಮಿನಿಟ್ಸ್ ಲೇಟ್ ಆಗಿದೆ. ಸೊ ಎಲ್ಲರೂ ಕಾಯ್ತಿರ್ಬೋದು. ನೋಡೋಣ. ಹಿಮಾಲಯನ್ ಹೆಂಗಾಗಿದೆ ಬಾಯ್ಸ್. ಹಿಮಾಲಯನ್ 450, ಅದು ಹೊಸ 450. ಅಷ್ಟೇ ಇಡ್ಲಿ ಸಿಕ್ಕೋನೆ ಹೋಗ್ತಾನ ಅಂತದೆ. ಇಲ್ಲ, ಅಲ್ಲಿ ಮಾಡೋಣ, ಬನ್ನಿ ಮಾಡಿ. ನಿಮ್ಗೆ ಗೊತ್ತಲ್ಲ ಇಡ್ಲಿ ಹೆಂಗಿದೆ ಅದು. ಇಲ್ಲಿ ನಾನು ಮತ್ತೆ ಅವರು ಇಂಟರ್ಕಾಮ್ ಕನೆಕ್ಟ್ ಮಾಡ್ಕೊಂಡ್ವಿ. ಅವರು ನನ್ನ ಹತ್ರ ಬ್ಲೂ ಆರ್ಮರ್ C50 Pro ಇತ್ತು, ಅವ್ರ ಹತ್ರ C20 ಇತ್ತು. ಸೊ ಇಂಟರ್ಕಾಮ್ ಕನೆಕ್ಟ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ದೀವಿ. ಗುರು ತಟ್ಟೆ ಇಡ್ಲಿ ಕಡೆಗೆ ಹೋಗ್ತಾ ಇದ್ದೀವಿ. ಫಸ್ಟು ಬ್ರೇಕ್ಫಾಸ್ಟ್ ಇಂಪಾರ್ಟೆಂಟ್ ಅಂತ ಅಂದರೆ, ಹಾಗಾಗಿ ಫಸ್ಟೇ ಇಡ್ಲಿ ತಿಂದ್ಬಿಟ್ಟು ಸಿಕ್ಕಾಪಟ್ಟೆ ಟ್ರಾಫಿಕ್ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದು ನಾವು ತೊಗೊಂಡಿದ್ದು ಇದರ ಇಂಟ್ರೊಡಕ್ಟರಿ ಪ್ರೈಸ್. ಇಡ್ಲಿ ಸ್ಟಾಪ್ ಆಯಿತು. ಎಲ್ಲರೂ ಇಡ್ಲಿ ಒಂದೊಂದು ವಡೆ ತಿನ್ಕೊಂಡು ಇಲ್ಲೊಂದು ಕ್ವಿಕ್ಕಾಗಿ ಒಂದು ಫೋಟೋ ಸ್ಟಾಪ್. ಇದು ಹೊಸದಾಗಿ ಹಿಮಾಲಯನ್ 450 ತೊಗೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ಇದು ಫಸ್ಟ್ ರೈಡ್ ಆಗಿದೆ, ಫಸ್ಟ್ ಸರ್ವಿಸ್ ಮುಂಚೆನೇ. ಹಾಗಾಗಿ ಎಲ್ಲರೂ ಒಂದು ಫೋಟೋ ತೊಗೊಂಡು ಕಂಟಿನ್ಯೂ ಮಾಡ್ತೀವಿ. ಇದೆ ಲಕ್ಷ್ಮೀನಾರಾಯಣ ಸ್ವಾಮಿ ಬೆಟ್ಟಕ್ಕೆ ದಾರಿ. ಆಫ್ ರೋಡ್ ಆಗಿದೆ, ಅಂದರೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಈ ರೋಡು. ಅದರಿಂದ ಸ್ವಲ್ಪ ಜಲ್ಲಿಕಲ್ಲು, ಸ್ವಲ್ಪ ಗ್ರಾವೆಲ್ ಜಾಸ್ತಿ ಇರೋದ್ರಿಂದ ಟೈರ್ ಸ್ಲಿಪ್ ಆಗ್ಬೋದು. ಅಷ್ಟೇನು ಕಷ್ಟ ಇಲ್ಲ, ಈಸಿ ಆಫ್ ರೋಡ್. ಕ್ಲಚ್ ಬಿಟ್ಬಿಡಿ, ಫುಲ್ ಬಿಡಿ. ಎಕ್ಸಲೇಟರ್ ಕೊಡಿ ಜೋರಾಗಿ.
ಕೊಡಿ ನಾ ಪಾಸ್. ಬರ್ತಿದ ಸರಿ ಯಾವುದೋ ಬಿಗಿನರ್ ಕರ್ಕೊಂಡು ಫುಲ್ ಅಡ್ವಾನ್ಸ್ ಕರ್ಕೊಂಡ್ಬಿಟ್ಟು ಮಜಾ ಇತ್ತು ಅಂದ್ರೆ ಈ ಬಟ್ಟೆ ಹಾಕೊಂಡು ಅಲ್ಲಿದೆ ಮೆಟ್ಲು. 9 ಗಂಟೆಗೆ ಹೇಳಿರೋದು ನನಗೆ ಹೋಗೋಣ. ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೆ. ಇದು ನೀವು ತುಂಬ ಪ್ಲಾನ್ ಮಾಡಿದ್ರೆ ಆಗಲ್ಲ ಅಲ್ವಾ? ಇದು ಇತ್ತಲ್ಲ ಯಾವುದು ಮೈಸೂರು ಕಡೆ ಒಂದು ಯಾವುದೋ ಫಾರೆಸ್ಟ್ ಎಲ್ಲ ಬರುತ್ತಲ್ಲ ಕಬಿನಿ. ಹಾಂ ಕಬಿನಿ ನಾವೆಲ್ಲ ಆ ಕಡೆ ಎಲ್ಲ ಇದೆಯಾ ಟ್ರ್ಯಾಕ್ಸ್ ಹೋಗೋದು? ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ಲಕ್ಷ್ಮೀನಾರಾಯಣ ಸ್ವಾಮಿ ಬೆಟ್ಟ. ನಾವು ಹೋಗಿದ್ದಾಗ ಕ್ಲೋಸ್ ಆಗಿತ್ತು. ಇಲ್ಲಿ ಯಾವಾಗಲೂ ಪೂಜೆ ಏನು ಮಾಡ್ತಿರಲ್ಲ, ಶನಿವಾರ ಮಾಡ್ತಾರೆ. ಬಟ್ ನಾವು ಹೋಗಿದ್ದು ಟೈಮ್ಗೆ ಇನ್ನೂ ಏನು ಪೂಜೆ ಸ್ಟಾರ್ಟ್ ಆಗಿರಲಿಲ್ಲ. ಮತ್ತು ಇಲ್ಲಿ ಅಲ್ಲೇ ಕ್ಯಾಂಪಿಂಗ್ ಕೂಡ ಮಾಡ್ಬೋದು ಅಂತ ಹೇಳಿದೆ. ಅಲ್ಲಿ ಆ್ಯಕ್ಚುಲಿ ಒಂದು ರೂಮ್ ಕೂಡ ಇದೆ. ಯಾರೋ ಲೋಕಲ್ಸು ಕ್ಯಾಂಪ್ ಕೂಡ ಮಾಡಿದ್ರು ಒಂದು ನೈಟ್ಗೆ. ಒಳ್ಳೆ ಜಾಗ, ಫ್ರೆಂಡ್ಸ್ ಜೊತೆ ಬಂದು ವಿಸಿಟ್ ಮಾಡ್ಬೋದು ಒಂದು ಟೈಮ್. ಹೌದಾ? ಆನ್ ಆಗಿತ್ತಾ ನಿಮ್ದು? ಆನ್ ಮಾಡಿದ್ರಾ? ಹೆಂಗಾಯ್ತು ಅಂತ ಗೊತ್ತಿಲ್ಲ. ನೀವು ಹೆಡ್ಲೈಟ್ ಆನ್ ಮಾಡಿ ಬಂದಿದ್ದೆ ಅನ್ಸುತ್ತೆ, ಬಟ್ ಕೀಲ್ ಆಫ್ ಆಗಿತ್ತು. ಡೌನ್ ಇಲ್ವಲ್ಲಪ್ಪ? ಅಲ್ಲೊಂಚೂರು ಡೌನ್ ಇದೆ. ಕೆಲವು ಡೌನ್ ಇದೆ. ಫಸ್ಟ್ ಗೇರಲ್ಲಿ ಸ್ವಲ್ಪ ಇದು ಮಾಡ್ತೀಯಾ? ಕಳ್ಳ ಪೆಟ್ರೋಲ್ ಬೆಲೆ ಏರಿ ಹೋಯ್ತು ಎಷ್ಟು ಹುಡಪ್ಪ. ಮಣ್ಣ ಭೀಮಣ್ಣ ಈರಯ್ಯ ಬಾರಯ್ಯ. ಆಗಲಿಲ್ವಾ? ಅಲ್ಲಿವರೆಗೂ ತಳ್ಬಿಡ್ತೀನಿ ರೀ, ಅಲ್ಲಿ ಡೌನ್ ಇದೆ. ಬೇಡ ಆ ಕಡೆನೇ ಹೋಗಿ. ಒಳ್ಳೆಯ ಅವಕಾಶ ಕೈ ಹಾಕಿ ತಳ್ಳಿರಯ್ಯ. ನೀವು ತಿಂದಿತ್ತು ಆಗೋಕೆ ಒಳ್ಳೆಯ ಅವಕಾಶ ಕೈ ಹಾಕಿ ತಳ್ಳಿರಯ್ಯ. ತಳ್ಳು ಎಂಥ ಸೈನ್ಯದ ಬಂದು ನಮ್ಮ ನರ ಸೈನ್ಯಕ್ಕೆ ಎದುರಾಗಿ ನಿಲ್ಲೋದುಂಟೆ. ಎದುರಾಗಿ ನಿಲ್ಲೋದುಂಟೆ. ಬಿಡಿ ಇವಾಗ.
ಆಯ್ತಾ. ಗಾಡಿ ಬ್ಯಾಟ್ರಿ ಡೌನ್ ಆಗಿಬಿಟ್ಟಿತ್ತು. ಫುಲ್ ಡೌನಲ್ಲಿದೆ. ಹಾಂ, ಕಷ್ಟ ಮಾಡಿ ನಮಗೆ ಬ್ಯಾಲೆನ್ಸ್ ಮಾಡೋದು ಕಷ್ಟ. ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಈ ಬ್ಲಾಗಲ್ಲಿ ಇನ್ನೂ ಮುಂದೆ ಸಾವಂದುರ್ಗ ತೋರಿಸ್ಬೋದಿತ್ತು, ಬಟ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿಲ್ಲ, ಬ್ಯಾಟ್ರಿ ಡೌನ್ ಆಗಿಬಿಟ್ಟಿತ್ತು. ಹಾಗಾಗಿ ಈ ಬ್ಲಾಗು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫೀಡ್ಬ್ಯಾಕ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು, ಬಾಯ್ ಬಾಯ್.